श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो जमनो भृगुः शवनकोष्ठादिशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವೃಷಭ ರಾಶಿಯವರಿಗೆ ಹೇಗಿದೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಕೂಡ ನಾವು ಗಮನಿಸೋಣ. ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಮೃಗಶಿರಾ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಶುಭ ಇದೆ, ಮಂಗಲ ಇದೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ 2ನೇ ರಾಶಿಯಲ್ಲಿ ಗುರು, 4ನೇ ರಾಶಿಯಲ್ಲಿ ಶುಕ್ರ ಮತ್ತು ಕೇತು, 5ನೇ ರಾಶಿಯಲ್ಲಿ ರವಿ ಬುಧರು. ಇದು ಬಹಳ ಒಳ್ಳೆಯದು. 5ನೇ ರಾಶಿಯಲ್ಲಿ ಬುಧ ಮತ್ತು ರವಿ ಇದ್ದಾರೆ ನೋಡಿ. ಹಾಗೆ 6ನೇ ರಾಶಿಯಲ್ಲಿ ಕುಜನು ಕೂಡ ಬಹಳ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಏಕಾದಶ ರಾಶಿಯಲ್ಲಿ ಶನಿ, ಭಾಗ್ಯ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ಇನ್ನು ಸೆಪ್ಟೆಂಬರ್ ತಿಂಗಳು ಅಂತಂದರೆ ಭಾದ್ರಪದ ಮಾಸ, ಗಣೇಶನ ಹಬ್ಬ ಮುಗಿದಿರುತ್ತೆ. ಹಾಗೆ 5ನೇ ತಾರೀಕಿಗೆ ಮಹಾಪ್ರದೋಷ, 6ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, 7ನೇ ತಾರೀಕಿಗೆ ರಾಹು ಜಯಂತಿ, ಹಾಗೆ 8ನೇ ತಾರೀಕಿಂದ ಬಹಳ ಮುಖ್ಯವಾಗಿ 21ನೇ ತಾರೀಕಿನವರೆಗೂ ಕೂಡ ಮಹಾಲಯ ಪಕ್ಷ, ಪಿತೃಪಕ್ಷ ಅಂಥೇಳಿ ಕರಿತೇವೆ. ಹಾಗಾಗಿ ಆದಷ್ಟು ಶುಭ ಕೆಲಸಗಳನ್ನೆಲ್ಲ ಮಾಡುವಂಥದ್ದು ಪೂರ್ವದಲ್ಲೇ ಮುಗಿಸಿ 8ನೇ ತಾರೀಕಿಂದ 21ನೇ ತಾರೀಕಿಗೆ ವಿವಾಹ, ಗೃಹ ಪ್ರವೇಶ, ಉಪನಯನ ಮೊದಲಾದದ್ದೆಲ್ಲ ಬೇಡ, ಅಷ್ಟು ಶುಭವಾದದ್ದಲ್ಲ. ಬೇರೇನೋ ಸಣ್ಣ ಸಣ್ಣ ಕೆಲಸಗಳು ಅವೆಲ್ಲ ಇದ್ರೆ ಮಾಡಿಕೊಳ್ಳಿ. ತೀರಾ ಮುಹೂರ್ತ ನೋಡಬೇಕು ಅಂತೇನಿಲ್ಲ. ಯಾಕಂದರೆ ವಿಂಶತಿ ದೋಷಾಹ ಸಂತೀಹಿ ಎಂಬುದಾಗಿ ಗ್ರಹಗಳಲ್ಲಿ ಹೇಳ್ತಾರೆ. ಹಾಗಾಗಿ 20 ದೋಷಗಳನ್ನು ಬಿಡಬೇಕು ಹೇಳುವಂಥದ್ದು. ಇನ್ನು ಪಿತೃ ಕಾರ್ಯಗಳಿಗೆ ಈ ಪಿತೃಪಕ್ಷ ಬಹಳ ಮುಖ್ಯವಾದಂಥದ್ದು. ಅದಕ್ಕೆ ಮಲಮಾಸ ಎಂಬುದಾಗೂ ಕೂಡ ನಮ್ಮನ್ನು ಕರೀತಾರೆ. ಹಾಗಾಗಿ 8ನೇ ತಾರೀಕಿಂದ 21ನೇ ತಾರೀಕಿವರೆಗೆ ಮಹಾಲಯ ಪಕ್ಷ. ಮಹಾಲಯ ಪಕ್ಷ ಆರಂಭ 8ನೇ ತಾರೀಕಿಗೆ, 10ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಹಾಗೆ ಇನ್ನು ಕೃಷ್ಣ ಜಯಂತಿ ಮತ್ತು ಕೃಷ್ಣನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ಸಂಕ್ರಾಂತಿಯು ಕೂಡ 17ನೇ ತಾರೀಕಿಗೆ ಸಂಕ್ರಾಂತಿ ಇದೆ. ಕನ್ಯಾ ಸಂಕ್ರಾಂತಿಯು ಕೂಡ 17ನೇ ತಾರೀಕಿಗಿದೆ. ಅನಂತರದಲ್ಲಿ ದ್ವಾದಶಿ, ಅನಂತರ ಮಹಾಪ್ರದೋಷ, ಮಹಾಲಯ ಅಮಾವಾಸ್ಯೆ 21ನೇ ತಾರೀಕಿಗೆ. ಮರ್ಯಾದೆ ಇದ್ದ ಹಾಗೆ ಮಹಾಲಯ ಅಮಾವಾಸ್ಯೆ ದಿವಸ ಶ್ರಾದ್ದಾದಿಗಳನ್ನು ಮಾಡೋರು ಮಾಡಬಹುದು. ಇನ್ನು 22ನೇ ತಾರೀಕಿಂದ ನವರಾತ್ರಿ, ನಮ್ಮಲ್ಲಿ ವಿಶೇಷವಾಗಿ ದೇವಿಯನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹಾಗೆಯೇ ಮುಂದುವರೆದು ಬರುವಂತಹದ್ದು 29ಕ್ಕೆ ಸರಸ್ವತಿ ಪೂಜೆ, 30ಕ್ಕೆ ದುರ್ಗಾಷ್ಟಮಿ, ಹಾಗೆ 1ನೇ ತಾರೀಕು ಅಕ್ಟೋಬರ್ 1ಕ್ಕೆ ಮಹಾನವಮಿ, 2ನೇ ತಾರೀಕಿಗೆ ವಿಜಯದಶಮಿ. ಹೀಗೆಲ್ಲ ಇದೆ. ವೃಷಭ ರಾಶಿಯವರಿಗೆ ಹೇಗೆ ಅಂತಂದರೆ ಒಂದು ಹಂತಕ್ಕೆ ಜಾಕ್ಪಾಟ್ ಹೊಡಿತಾ ಇದೆ, ಲಾಭಗಳೆಲ್ಲ ಬರ್ತಾ ಇದೆ. ಕೆಲಸ ಕಾರ್ಯ ಕಳ್ಕೊಂಡವ್ರಿಗೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಏನೋ ಒಂದು ಚಿಂತೆ ಟೆನ್ಷನ್ನು ಕಾಡ್ತಾ ಇದ್ದರೆ ಯಾವುದೋ ಒಂದು ರೀತಿಯಾದಂಥ ಲಾಭಾಂಶಗಳು ಸಿಗುವಂಥದ್ದು, ಮನಸ್ಸಿಗೆ ಖಿನ್ನತೆ ಚಿಂತೆ ಹೇಳುವಂಥದ್ದು ಇರುವಂಥವರಿಗೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಏನೋ ಒಂದು ಹಂತಕ್ಕೆ ಚಕ್ರ ಸುತ್ತಿ ಮುಂದೆ ಹೋಗ್ತಾ ಇದೆ. ಚಕ್ರ ನಿಂತಿಲ್ಲ, ಅದೇ ಬಹಳ ಖುಷಿ ಸಂತೋಷ. ಸದ್ಯಕ್ಕೆ ತನಕ 7.5 ಶನಿ ಶುರುವಾಗಿಲ್ಲ. ಹಾಗಾಗಿ ಈ ತಿಂಗಳಿರಬಹುದು ಅಥವಾ ಈ ವರ್ಷ ಎಲ್ಲ ಇರಬಹುದು. ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಎಲ್ಲೋ ಒಂದು ಕಡೆ ಕಷ್ಟ ಕಾಲಕ್ಕೆ ಅಂತ ಹಣವನ್ನು ಇಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಖರೀದಿ ಮಾಡುವಂಥದ್ದು, ಅದಕ್ಕೇನು ಹೇಳ್ತಾರೆ ಅಸೆಟ್ಟು ಅಂತ ಹೇಳ್ತೇವಲ್ಲ, ಅದನ್ನೆಲ್ಲ ಖರೀದಿ ಮಾಡುವಂಥ ಇಂತಹ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಇರಿ. ಮುಂದೆ ನಿಮಗೆ 7.5 ಶನಿ ಬರಬಹುದು, ಮುಂದೆ ಕಷ್ಟ ಬರಬಹುದು, ಸಮಸ್ಯೆ ಬರಬಹುದು. ಈಗೇನೋ ಚಕ್ರ ಚೆನ್ನಾಗಿ ನಡೀತಾ ಇದೆ. ಆರ್ಥಿಕವಾದಂತಹ ಒಂದು ಫಲ ಕೊಡುವಂಥ ಶುಕ್ರನು ನೋಡಿ ಚತುರ್ಥ ರಾಶಿಯಲ್ಲಿದ್ದಾನೆ. ಹಾಗಾಗಿ ಕೆಲಸ ಕಳ್ಕೊಂಡವರಿಗೆ ಕೆಲಸ ಸಿಗುವಂಥದ್ದು. ಒಂದಂತಕ್ಕೆ ಯಾವುದೋ ಒಂದು ಬಿಸ್ನೆಸ್ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ, ಚಿಂತೆ ಆಗ್ತಾ ಇದೆ ಅಂತಂದರೆ ಒಂದು ಕಡೆ ಲಾಭಾಂಶಗಳು ನೀವಿದ್ದಲೇ ಬರುವಂಥದ್ದು. ಇದು ಬಹಳ ಮುಖ್ಯವಾದಂಥದ್ದು. ಎಷ್ಟೋ ಸಲ ನೀವಿದ್ದಲೇ ಲಾಭಾಂಶಗಳು ಬರುವುದಿಲ್ಲ. ನಮ್ಮ ಚಿಂತೆ, ನಮ್ಮ ಟೆನ್ಷನು ಜಾಸ್ತಿ ಬರ್ತಾ ಇರ್ತದೆ. ಅದರ ಲಾಭಾಂಶಗಳು ನಾವಿದ್ದಲೇ ಬರಬೇಕು ಅಂತಂದರೆ ಅದಕ್ಕೆ ಹೋರಾಟವನ್ನು ಕೂಡ ಮಾಡಬೇಕು. ಅದರ ಜೊತೆಯಲ್ಲಿ ಶುಕ್ರನು ಒಂದು ಹಂತಕ್ಕೆ ಕಲೆಗಳು, ಅನಂತರ ಚಿತ್ರರಂಗದಲ್ಲಿದ್ದಂಥವರಿಗೆ, ಮಾಧ್ಯಮ ಕ್ಷೇತ್ರದಲ್ಲಿದ್ದಂಥವರಿಗೆ, ಅಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕೂಡ ಶುಕ್ರ ಕೊಡ್ತಾನೆ. ಹಾಗಾಗಿ ಚೆನ್ನಾಗಿ ಪತ್ರಿಕೆ ಬರೆಯುವಂಥದ್ದು, ಟೈಪಿಂಗ್ ಮಾಡುವಂಥದ್ದು, ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥದ್ದು, ಯೂಟ್ಯೂಬರ್ಸು, ಹೀಗೆಲ್ಲ ಅವರಿಗೆಲ್ಲ ಈ ರಾಶಿಯವರಿಗೆ ಈ ತಿಂಗಳು ಬಹಳ ಹೇರಳವಾದಂಥ ಧನ ಸಂಪತ್ತನ್ನು ಶುಕ್ರ ಕೊಡ್ತಾನೆ. ಅನಂತರದಲ್ಲಿ ಪಿತೃದೇವತಾ ಅನುಗ್ರಹವೂ ಕೂಡ ಆಗುತ್ತೆ. ಜೊತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಪಿತೃದೇವತಾ ಅನುಗ್ರಹ, ಪಿತೃದೇವತಾ ಆಶೀರ್ವಾದ. ಇಲ್ಲ ಒಂದು ಕಡೆಗೆ ಮೈಕೈ ನೋವು ಬರ್ತಾ ಇದೆಯಪ್ಪ, ತೊಂದರೆ ಆಗ್ತಾ ಇದೆ ಅಂತ ಸಣ್ಣ ಪುಟ್ಟ ಔಷಧೋಪಚಾರಗಳಿಂದ ಸರಿಯಾಗುವಂಥದ್ದು. ಶುಕ್ರನು ಚತುರ್ಥ ರಾಶಿಯಲ್ಲಿದ್ದಾಗ ಸ್ವಲ್ಪ ನಿದ್ರೆ ಕಡಿಮೆ ಆಗ್ತದೆ. ಯಾಕಂದರೆ ಶುಕ್ರನು ಬಹಳ ಯೋಚನೆಗಳನ್ನು ಜಾಸ್ತಿ ಕೊಡ್ತಾನೆ. ಅದು ಮಾಡಿದ್ರೆ ಹೇಗೆ, ಇದು ಮಾಡಿದ್ರೆ ಹೇಗೆ, ರಾತ್ರಿ ನಿದ್ರೆ ಇಲ್ಲ, ಮಲ್ಕೊಳ್ಳುವಂಥದ್ದೇ 1 ಗಂಟೆ 2 ಗಂಟೆ ಆಗುತ್ತೆ, ಬೆಳಗ್ಗೆ ಬೇಗನೆ ಹೇಳೋದು. ಹೀಗೆ ಆ ಥರ ಶಾರೀರಿಕವಾಗಿ ವಿಶ್ರಾಂತಿಗಳು ಕಡಿಮೆ ಆಗುತ್ತೆ. ಶುಕ್ರನು ಏನು ಮಾಡ್ತಾನೆ, ಭೋಗವನ್ನು ಜಾಸ್ತಿ ಕೊಡ್ತಾನೆ. ಭೋಗ ಅಂತಂದರೆ ಕೆಲವೊಂದು ಕಡೆ ಹೋಗೋದು, ಆರಾಮ ಖುಷಿಯಾಗಿರುವಂಥದ್ದು,
ಅಥವಾ ಟಿ ವಿ ನೋಡ್ತಾ ಇದ್ರೆ ಇಡೀ ದಿವಸ ಟಿ ವಿ ನೋಡ್ತಾ ಇರುವಂಥದ್ದು, ಯಾವುದೋ ಒಂದು ಕೊಂಡ್ಕೊಂಬರಬೇಕು ಒಂದು ಹಠದಿಂದ ಸಾಲ ಆದರೂ ಪರವಾಗಿಲ್ಲ ಕೊಂಡ್ಕೊಂಬರುವಂಥದ್ದು, ಹೀಗೆ ಶುಕ್ರ ಮೊದಲಾದಗಳನ್ನೆಲ್ಲ ಕೊಡ್ತಾನೆ ಶುಕ್ರ. ಹಾಗಾಗಿ ಒಟ್ಟಿನಲ್ಲಿ ಈ ತಿಂಗಳು ಆದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದೆಲ್ಲ ಇದೆ, ಚಿಂತೆ ಮಾಡಬೇಡಿ. ಇನ್ನು ರವಿಯೂ ಕೂಡ ಬುಧನ ಜೊತೆಗಿದ್ದಾನೆ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನದಾದಂಥ ಹೆಸರು, ಲಾಭ ಹೀಗೆಲ್ಲ ಬರುತ್ತೆ. ಆದಷ್ಟು ಧಾರ್ಮಿಕವಾದಂಥ ಪ್ರವಚನ ಮಾಡುವಂಥವ್ರು ಇರಬಹುದು, ಅಥವಾ ಒಳ್ಳೊಳ್ಳೆ ಏನು ಹೇಳ್ತಾರೆ ಟೀಚಿಂಗ್ ಪ್ರೊಫೆಷನ್ ಇರುವಂತಹ ಸ್ಟೂಡೆಂಟ್ಗಳಿಗೆ ಚೆನ್ನಾಗಿ ಕ್ಲಾಸ್ ಹೇಳ್ತಾ ಇದ್ದೀನಿ ಅಂಥವರಿಗೆ ತುಂಬ ಸನ್ಮಾನ ಆಗುವಂಥದ್ದು, ಅದ್ರ ಜೊತೆ ಗೌರ್ಮೆಂಟಿನ ಏನಾದರೂ ಲಾಭಾಂಶಗಳು ಸಿಗುವಂಥದ್ದು. ರವಿ ನೋಡಿ ಗೌರ್ಮೆಂಟಿನ ಅವಕಾಶಗಳನ್ನು ಕರೆದು ಕೊಡ್ತಾನೆ ರವಿ ನಿಮಗೆ. ಎಷ್ಟೋ ಸಲ ಪರ್ಮನೆಂಟ್ ಆಗಿಲ್ಲ, ಗೌರ್ಮೆಂಟ್ ಎಕ್ಸಾಮಲ್ಲಿ ಪಾಸ್ ಆಗಿಲ್ಲ, ಏನೋ ಸಮಸ್ಯೆಗಳಾಗಿದೆ, ಇಂತಹದ್ದೆಲ್ಲದಕ್ಕೂ ಕೂಡ ರವಿಯು ಕೂಡ ಪರಿಹಾರ ಕೊಡ್ತಾನೆ. ಮತ್ತು ಮನುಷ್ಯನಿಗೆ ಬಹಳ ಮುಖ್ಯವಾದಂಥದ್ದು ಕಣ್ಣಿನ ಸಮಸ್ಯೆಗಳಿದ್ದರೆ ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆಗಳ ಪರಿಹಾರ ಆಗುವಂಥದ್ದು, ಇದಕ್ಕಿದ್ದ ಹಾಗೆ ಮನಸ್ಸಿಗೆಲ್ಲೋ ಒಂದು ಸಮಾಧಾನ ಆಗ್ತಾ ಇದೆಯಪ್ಪ, ಏನೋ ಒಂದು ಲಾಭಾಂಶ ಸಿಗ್ತಾ ಇದೆಯಪ್ಪ ಅಂಥೇಳಿ ಮನಸ್ಸಿಗೆ ಅನಿಸುವಂಥದ್ದು. ವಿದ್ಯಾರ್ಥಿಗಳ ಜೀವನದಲ್ಲೂ ಭವಿಷ್ಯಕ್ಕೆ ಒಳ್ಳೆ ರೀತಿಯಾದಂಥ ಪಿಲ್ಲರನ್ನು ಹಾಕ್ತೀರಿ, ಒಳ್ಳೆ ರೀತಿಯ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಯಾಕಂದರೆ ನಾವು ಯಾವ ದಾರಿಯಲ್ಲಿ ಹೋಗ್ತೇನೆ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಇವತ್ತಿನ ದಿವಸ ವಿದ್ಯಾರ್ಥಿ ಜೀವನ ಹೇಳುವಂಥದ್ದು ಬಹಳ ಚೆನ್ನಾಗಿ ನಡೀತಾ ಇದೆ. ಯಾಕೆ ಅಂಥೇಳಿ ಇವತ್ತು ಮಾಧ್ಯಮ ಕ್ಷೇತ್ರಗಳು ಇವತ್ತು ಬೇಕಾದಷ್ಟು ನಮಗೆ ಅವಕಾಶಗಳಿದೆ. ನಮ್ಮ 20 ವರ್ಷ 30 ವರ್ಷದಿಂದಲೇ ಏನೂ ಕೂಡ ಅವಕಾಶಗಳಿತ್ತು, ನಮ್ಮ ಹತ್ರ ಪಡ್ಕೊಳ್ಳಿಕ್ಕೆ ಶಕ್ತಿಗಳಿರಲಿಲ್ಲ. ಈಗ ಶಕ್ತಿಗಳನ್ನೂ ಭಗವಂತ ಕೊಟ್ಟಿದ್ದಾನೆ, ಅದರ ಜೊತೆ ಸೌಕರ್ಯಗಳು ಕೂಡ ಇದ್ದಾನೆ. ವಿದ್ಯಾಭ್ಯಾಸ ಮಾಡುವಂಥ ಮನಸ್ಸೊಂದು ಬಂದರೆ ಸಾಕು. ಹಾಗೆ ಆ ಮನಸ್ಸನ್ನು ಕೂಡ ಬುಧನು ಕೊಡ್ತಾನೆ. ಕುಜನಿಂದ ಚಿಂತನೆ ಮಾಡುವಂಥದ್ದು, ಷಷ್ಠಸ್ಥಾನದ ಶತ್ರುಗಳು ಸ್ವಲ್ಪ ದೂರ ಆಗುವಂಥದ್ದು, ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿ ಚಿಂತೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದಾಗದು ದೂರ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಅದರ ಜೊತೆಯಲ್ಲಿ ಏನಾದರೂ ರಕ್ತ ಸಂಬಂಧವಾದಂಥ ತೊಂದರೆ ತಾಪತ್ರೆಗಳಿದ್ದರೆ ಸ್ವಲ್ಪ ನೋಡ್ಕೊಳ್ಳಿ. ಸ್ತ್ರೀಯರಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಸ್ವಲ್ಪ ಪ್ರಯಾಣ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಈ ತಿಂಗಳಲ್ಲಿ. ಎಲ್ಲೋ ಒಂದು ಕಡೆಗೆ ವಾಹನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಹೋಗಬೇಕು ಅಂತ ಹೊರಡ್ತೀರಿ ಕಾರೇ ಹಾಳಾಗುವಂಥದ್ದು, ಆಟೋಕ್ಕೆ ಹೇಳ್ತೀರಿ ಆಟೋ ಕ್ಯಾಬೆಲ್ಲ ಕ್ಯಾನ್ಸಲ್ ಮಾಡಿ ಹಾಕಿಬಿಡ್ತಾರೆ, ಅಥವಾ ವಾಹನವನ್ನು 15 ದಿವಸ ಆಯಿತು ಅದನ್ನು ಓಡಿಸೇ ಇಲ್ಲ ಅಂತಂದರೆ ಸ್ಟಾರ್ಟೇ ಆಗದೇ ಇರುವಂಥದ್ದು, ಹೀಗೆ ಯಾವುದೋ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಅಂತ ಹೇಳ್ತಾರಲ್ಲ ಅಂತಹದ್ದು ಸ್ವಲ್ಪ ಜಾಸ್ತಿ ಆಗುವಂಥದ್ದಿದೆ. ಹಾಗಾಗಿ ಮುಂಜಾಗ್ರತೆಯಾಗಿ ಎಲ್ಲವನ್ನು ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ವಿದೇಶ ಪ್ರಯಾಣ ಮಾಡಬೇಕು ಹೇಳುವಂಥ ವ್ಯಕ್ತಿಗಳು ಸ್ವಲ್ಪ ಪ್ರಯಾಣ ಅನುಕೂಲತೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಹೊರಗಡೆ ಹೋಗುವಂಥದ್ದು, ಪ್ರಯಾಣ ಮಾಡುವಂಥದ್ದು ಎಲ್ಲೋ ನಮಗೊಂದು ಲಾಭ ಸಮಾಧಾನ ಸಿಗುವಂಥದ್ದು ಆಗುತ್ತೆ. ಹಾಗಾಗಿ ಪ್ರಯಾಣದ ವಿಷಯದಲ್ಲಿ ಭಾಳ ಸಮಾಧಾನ ಅಂತೇಳಿ ಹೇಳಬಹುದು. ಅದರ ಜೊತೆಯಲ್ಲಿ ಧಾರ್ಮಿಕವಾದಂಥ ವಿಷಯಕ್ಕೆ ಬಹಳ ಖರ್ಚು ಮಾಡ್ತಾ ಇರ್ತೀರಿ, ದೇವರು ಒಳ್ಳೆಯ ಕೆಲಸ ದಾನಾದಿಗಳನ್ನು ಮಾಡುವಂಥದ್ದು, ಹೀಗೆ ಇಂತಹದ್ದಕ್ಕೆ ಮಾಡ್ತಾ ಇರ್ತೀರಿ. ವಿಶೇಷವಾಗಿ ಗಣೇಶನ ಹಬ್ಬ ಮುಗಿದಿದೆ, ನವರಾತ್ರಿಯಲ್ಲಿ ದೇವಿಯನ್ನು ಭಕ್ತಿಯಿಂದ ಮನಸ್ಸಿಗೆ ತುಂಬಿಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ಮಾಡಿ. ಯಾಕಂದರೆ ಶುಕ್ರನು ನಿಮಗೆ ಸಂಪತ್ತನ್ನು ಕೊಡ್ತಾ ಇದ್ದಾನೆ, ಸಂಪತ್ತಿನ ವಿಷಯದಲ್ಲಿ ಅನುಕೂಲತೆಗಳೇ ಇದೆ ನಿಮಗೆ. ಹಾಗಾಗಿ ಕಿರಿಕಿರಿ ಮಾಡುವಂಥದ್ದು ಬೇಡ. ಆದರೂ ಕೂಡ ಒಂದು 4-5 ಜಾಗ್ರತೆ ವಹಿಸ್ಕೊಳ್ಳಿ. ಒಂದನೇದು ವಾಹನದ ವಿಷಯದಲ್ಲಿ ಜಾಗ್ರತೆ, ಎರಡನೇದಾಗಿ ನೋಡದೆ ಯಾವುದಕ್ಕೂ ಕೂಡ ಸೈ ಹೊಡೆದು ಹಾಕ್ಲಿಕ್ಕೆ ಹೋಗಬೇಡಿ, ಅದರಿಂದ ಕೂಡ ಸಮಸ್ಯೆ ಆಗಬಹುದು. ಮೂರನೇದಾಗಿ ಮನಸ್ಸಿಗೆ ಧೈರ್ಯ ಕೊಡುವಂಥವನು ಯಾರು ಅಂತಂದರೆ ವಿಷ್ಣು. ಆ ವಿಷ್ಣುವನ್ನು ಹರಕೆ ಏನಾದ್ರು ಮಾಡಿದರೆ ತಿರುಪತಿಗೆ ಹೋಗ್ತೇನೆ ಅಂತಂದರೆ ಹೋಗಿ ತೀರಿಸಿ ಬಂದುಬಿಡಿ. ಮತ್ತು 4 ದಿವಸ 8 ದಿವಸ ಅದನ್ನು ಯೋಚನೆ ಮಾಡ್ತಾ ಕಾಲ ಕಳೀತಾ ಇರಬೇಡಿ. ನೀವು ವಿಷ್ಣುವನ್ನು ಮನಸ್ಸಿಗೆ ನೀವು ಆದಷ್ಟು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಬನ್ನಿ. ಅದಿಲ್ಲ ಅಂತಾದರೆ ಏನಾಗುತ್ತೆ, ನಾಳೆ ತೀರಿಸ್ತೇನೆ ಅಂತ ಆಗಿಬಿಡುತ್ತೆ. ಹರಕೆಗೆ 12 ವರ್ಷ ಅಂಥೇಳಿ ಭಾಳ ದುಃಖ ಚಿಂತೆಗಳು ಕೂಡ ಉಂಟಾಗಿಬಿಡುತ್ತದೆ. ಹಾಗಾಗಿ ಏನೇ ಹರಕೆ ಮಾಡಿದ್ದರೂ ಕೂಡ ಹರಕೆಯನ್ನು ತೀರಿಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ 5ನೇದಾಗಿ ಗೃಹಿಣಿಯರು ಬಹಳ ಜಾಗೃತೆ. ಈ ರಾಶಿಯವರು ಗೃಹಿಣಿಯರಿಗೆ ಏನೋ ಒಂದು ಮನಸ್ಸನ್ನು ಚಿಂತೆ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಅಥವಾ ಮನಸ್ಸಿನಲ್ಲೇ ಸಮಾಧಾನ ಇಲ್ಲದೆ ಮೈಕೈಯೆಲ್ಲ ನೋವಾಗುವಂಥದ್ದು, ನೀರು ಜಾರಿ ಬೀಳುವಂಥದ್ದು ಹೀಗಾಗುತ್ತೆ. ಹಾಗಾಗಿ ನೀರಿನ ವಿಷಯದಲ್ಲೂ ಬಹಳ ಜಾಗೃತೆ ವಹಿಸ್ಕೊಳ್ಬೇಕು. ಹೀಗೆ ಮೊದಲಾದಂತಹ ಒಂದು ಸ್ವಲ್ಪ ಜಾಗೃತೆ ವಹಿಸಿಕೊಂಡು ಪ್ರಯತ್ನಗಳನ್ನು ಮಾಡಬೇಕು. ನೋಡಿ, ಈ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ 5ನೇ ತಾರೀಕು ಶುಕ್ರವಾರ ಬಹಳ ಚೆನ್ನಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಆನಂತರದಲ್ಲಿ ಇನ್ನು 8ನೇ ತಾರೀಕಿಂದ ಪಿತೃಪಕ್ಷ, ಮರೆಯದೇ ಇದ್ದ ಹಾಗೆ ದೇವತಾ ಆರಾಧನೆಯನ್ನು ಮರೆಯದೇ ಇದ್ದ ಹಾಗೆ ಮಾಡಿ. ಎಷ್ಟಾಗುತ್ತೋ ಅಷ್ಟು ಪಿತೃದೇವತಾ ಅನುಗ್ರಹ ಸಿಕ್ಕಿದ್ರೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ನಕ್ಷತ್ರ ಪರಿಹಾರಗಳು ಏನು? ಕೃತಿಕಾ ನಕ್ಷತ್ರ 2, 3, 4ನೇ ಪಾದದವರು 7ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಉದ್ದಿನ ಕಾಳನ್ನು ರಾಹುಗ್ರಹಕ್ಕೆ ಅಥವಾ ಅದರ ಜೊತೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾಗನ ದೇವಸ್ಥಾನ ಇದ್ದರೆ ಉದ್ದಿನ ಕಾಳನ್ನು ದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಸಾಮೂಹಿಕವಾಗಿ ಆಗ್ತಾ ಇದ್ದರೆ ಅಂತಹ ಪೂಜೆಯಲ್ಲಿ ಭಾಗವಹಿಸಿ ನೀವು ಕೂಡ ಪ್ರಯತ್ನವನ್ನು ಮಾಡಿ. ರೋಹಿಣಿ ನಕ್ಷತ್ರ ಮರೆಯದೇ ಇದ್ದ ಹಾಗೆ ನೋಡಿ, ನೀವು ಈ ಪಿತೃಪಕ್ಷ ಶುರುವಾಗುತ್ತೆ. ಪಿತೃಪಕ್ಷದಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಅನ್ನವನ್ನು ಮಾಡಿ ಹೊರಗಡೆ ಕಾಗಿಗಿಡುವಂತಹ ಪ್ರಯತ್ನವನ್ನು ಮಾಡಿ. ರೋಹಿಣಿ ನಕ್ಷತ್ರದವರಿಗೆ ಮನಸ್ಸಿಗೆ ಟೆನ್ಷನ್ ಆಗುವಂಥದ್ದು, ಕೆಲಸ ಕಾರ್ಯದಲ್ಲಿ ಅನುಕೂಲ ಆಗ್ತಾ ಇಲ್ಲ, ಚಿಂತೆ ಹೇಳುವಂಥದ್ದು ಬಹಳ ಮಟ್ಟಿಗೆ ಆಗ್ತಾ ಇದೆ. ಹಾಗಾಗಿ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದ
ನಿಮಗೆ ಚಿಂತೆ ಬಹಳ ಆಗ್ತಾ ಇದೆ. ಯಾಕಂದರೆ ಹೊಟ್ಟೆಯಲ್ಲಿ ತೊಂದರೆ ಆಗುವಂಥದ್ದು, ತಲೆನೋವು ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ರೀತಿಯಾಗಿ ಮುಂದೆ ಹೋಗ್ತಾ ಇಲ್ಲ, ಮುಂದೆ ಹೆಜ್ಜೆಗಳು ಹೋಗ್ತಾ ಇಲ್ಲ. ಆ ಮುಂದಿನ ಹೆಜ್ಜೆ ಸಿಗಬೇಕು ಅಂತಂದರೆ ಅದಕ್ಕೆ ಒಂದೇ ಕಾರಣಕರ್ತನಾದಂತಹ ಆ ವಿಶೇಷವಾಗಿ ದೇವಿಯನ್ನು ಬಹಳ ಮುಖ್ಯವಾಗಿ ನೀವು ಬೇಡ್ಕೊಳ್ಬೇಕು. ಯಾಕಂದರೆ ಜಗನ್ಮಾತೆಗೆ ಎಲ್ಲದಕ್ಕೂ ಕೂಡ ಅನುಗ್ರಹ ಮಾಡುವಂಥವಳು. ಜಗನ್ಮಾತೆಯನ್ನು ಬಿಟ್ಟರೆ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಹಾಗಾಗಿ ಮೃಗಶಿರಾ ನಕ್ಷತ್ರದವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮನಸ್ಸಿಟ್ಟುಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿ. ದೇವಿಯನ್ನು ಬಿಡಬೇಡಿ. ನೀವು ಎಷ್ಟು ಚೆನ್ನಾಗಿ ಆ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರೋ ಅಷ್ಟೊಂದು ಒಳ್ಳೆ ರೀತಿಯಾದಂಥ ಲಾಭವನ್ನು ಆ ದೇವಿ ನಿಮಗೆ ಅನುಗ್ರಹಿಸ್ತಾ ಇರ್ತಾಳೆ. ಯಾಕಂದರೆ ನಮಾತ್ರ ಪರದೈವತಂ ಅಂತ ಆಚಾರ್ಯ ಶಂಕರರು ಹೇಳಿದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವಿ ಪಾರಾಯಣೆ ಮಾಡಿ, ದೇವಿಯನ್ನು ಭಕ್ತಿಯನ್ನು ಬೇಡ್ಕೊಳ್ಳಿ. ಅಥವಾ ಜಗನ್ಮಾತೆಯನ್ನು ಮನಸ್ಸಿನಲ್ಲಿ ಸದಾಕಾಲ ತುಂಬಿಕೊಳ್ತಾ ಇರಿ. ನೋಡಿ, ನವರಾತ್ರಿ 22ನೇ ತಾರೀಕಿಗೆ ಆರಂಭವಾಗುತ್ತೆ. ಮರೆಯದೇ ಇದ್ದ ಹಾಗೆ ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರಾ ನಕ್ಷತ್ರದವರು ನವರಾತ್ರಿ ಉತ್ಸವದಲ್ಲಿ ಬಿಡಬೇಡಿ. ಯಾಕಂದರೆ ಈ ಸಮಯದಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಶುಕ್ರನು ಸಂಪತ್ತನ್ನು ಕೂಡ ಕೊಡ್ತಾ ಇದ್ದಾನೆ. ಕೇತು ಜೊತೆಗೆ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ಬರುವಂಥದ್ದು ಮತ್ತು ಒಳ್ಳೆ ರೀತಿಯಾದಂಥ ದಾರಿಯಾಗುವಂಥದ್ದು, ಮನಸ್ಸಿಗೆಲ್ಲೋ ಒಂದು ಕಡೆಗೆ ಸಮಾಧಾನ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದು ಮುಂದೆ ನಡೀಲಿ ಅಂಥೇಳಿ ಭಗವಂತನನ್ನು ಬೇಡಿಕೊಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನವರಾತ್ರಿ ಹಬ್ಬದ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.